ನೇಪಾಳ ಪ್ರವಾಹದಲ್ಲಿ ಸಾವಿನ ಸಂಖ್ಯೆ ಏರಿಕೆ 160ಕ್ಕೂ ಹೆಚ್ಚು ಜನ ಮೃತಪಟ್ಟ ಮಾಹಿತಿ, ಇನ್ನು ಸಾವಿರಾರು ಜನ ನಾಪತ್ತೆ, ಶೋಧ ಕಾರ್ಯ. ನೇಪಾಳದಲ್ಲಿ 2000 ಅಡಿ ಅಗಲದ ನೀರ್ಗಲ್ಲು ಕುಸಿದು ದಿಢೀರ್ ಪ್ರವಾಹ, ಬೋಟೆಕೋಶಿ ಮತ್ತು ತ್ರಿಶೂಲಿ ನದಿ ಪಾತ್ರದ 13 ಪವರ್ ಪ್ರಾಜೆಕ್ಟ್ಗಳು ಸರ್ವನಾಶ, ಮನೆ ವಾಹನಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ನಾಶ. ನೇಪಾಳದ ರುಸುವಾ ಜಿಲ್ಲೆಯ ಸ್ಯಾಟಲೈಟ್ ಫೋಟೋ ರಿಲೀಸ್, ಪ್ರವಾಹಕ್ಕೂ ಮುನ್ನ ಮತ್ತು ನಂತರದ ಫೋಟೋ ಬಿಡುಗಡೆ, ಪ್ಲಾನೆಟ್ ಲ್ಯಾಬ್ ತೆಗೆದ ಸ್ಯಾಟಲೈಟ್ ಫೋಟೋ. ಭಾರತದಿಂದ ನೇಪಾಳಕ್ಕೆ ಮಾನವೀಯ ನೆರವು, 10 ಟನ್ನಷ್ಟು ಅಗತ್ಯ ವಸ್ತುಗಳನ್ನು ನೀಡಿದ ಭಾರತ, ಅಮೆರಿಕಾದಿಂದಲೂ $5 ಲಕ್ಷ ನೆರವು ಘೋಷಣೆ. ಕಾವೇರಿ ನೀರು ವಿವಾದ ಸಂಬಂಧ ಕೇಂದ್ರ ಸಚಿವರು ಕಾನೂನು ತಜ್ಞರ ಭೇಟಿ, ದೆಹಲಿಯತ್ತ ಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ. ಇದೇ ವೇಳೆ ಖಾಲಿ ಇರೋ ಮಹಿಳಾ ಸಚಿವ ಸ್ಥಾನ, ನಾಗೇಂದ್ರ ರಾಜೀನಾಮೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ ಸಾಧ್ಯತೆ. ಸಿಎಂ ಬೆನ್ನಲ್ಲೇ ಸಚಿವ ಬಿ ನಾಗೇಂದ್ರ ಕೂಡ ದೆಹಲಿ ಪ್ರಯಾಣ, ನಿನ್ನೆ ಸಿಎಂಗೆ ಕರೆ ಮಾಡಿ ಸಚಿವ ಸ್ಥಾನ ತ್ಯಜಿಸುತ್ತೇನೆ ಎಂದಿದ್ದ ನಾಗೇಂದ್ರ, ಈ ಹಿನ್ನೆಲೆ ಕುತೂಹಲ ಮೂಡಿಸಿದ ದೆಹಲಿ ಭೇಟಿ. ರಾಜ್ಯ ರಾಜಕೀಯ ಬೆಳವಣಿಗೆಗಳ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ, ನಿನ್ನೆ ದೆಹಲಿಗೆ ಭೇಟಿ ನೀಡಿದ್ದು ಭಾರೀ ಕುತೂಹಲ. ಹೈಕಮಾಂಡ್ ನಾಯಕರ ಭೇಟಿಯಾಗಿ ಏನು ಚರ್ಚಿಸುತ್ತಾರೆ ಅನ್ನೋ ಬಗ್ಗೆ ಕಾಂಗ್ರೆಸ್ ಪಾಳೆಯದಲ್ಲೇ ಗುಸುಗುಸು. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿ ನೇಮಕಾತಿಯಲ್ಲಿ ಅಕ್ರಮ, ವಿಚಾರಣೆಗೆ ಹಾಜರಾಗುವಂತೆ 40 ಮಂದಿಗೆ ನೋಟಿಸ್, ಒಂದೇ ದಿನ ಎಲ್ಲರೂ ವಿಚಾರಣೆಗೆ ಬರುವಂತೆ ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ, ಐಎಎಸ್ ಅಧಿಕಾರಿ, ಸಿಬ್ಬಂದಿಗೆ ಸಮನ್ಸ್. ಕಾವೇರಿ ಜಲಾನಯನದಲ್ಲಿ ಮಳೆ ಅಬ್ಬರ, 17,427 ಕ್ಯೂಸೆಕ್ಗೆ ಏರಿಕೆಯಾದ ಕೆಆರ್ಎಸ್ನ ಒಳಹರಿವು, 109.75 ಅಡಿಗೆ ತಲುಪಿದ ಕೆಆರ್ಎಸ್ ನೀರಿನ ಮಟ್ಟ. ಕೆಆರ್ಎಸ್ ಹಿನ್ನೀರಿನಲ್ಲಿ ಎಗ್ಗಿಲ್ಲದೆ ಸಾಗಿದ ಒತ್ತುವರಿ ದಂಧೆ, ನಿಕೇಶ್ ಎನ್ನುವವರಿಂದ ಅತಿಕ್ರಮಣಕ್ಕೆ ಯತ್ನ ಆರೋಪ. ಈ ಬಗ್ಗೆ ಕಾವೇರಿ ನೀರಾವರಿ ನಿಗಮಕ್ಕೆ ಸ್ಥಳೀಯರಿಂದ ದೂರು. ನಕಲಿ ವೈದ್ಯ ನೀಡಿದ ಹೈ ಡೋಸ್ ಇಂಜೆಕ್ಷನ್ಗೆ ಅಮಾಯಕ ಸಾವು ಆರೋಪ, ಚಿತ್ರದುರ್ಗದ ಕೋನಸಾಗರ ಗ್ರಾಮದಲ್ಲಿ ಘಟನೆ. ಡಾಕ್ಟರ್ ಜ್ಯೋತಿ ಆಸ್ಪತ್ರೆಯ ಮುಂದೆ ಕುಟುಂಬಸ್ಥರ ಆಕ್ರೋಶ. ನಿವೇಶನ ಸ್ವಚ್ಛಗೊಳಿಸೋದಕ್ಕೆ ಆಸ್ತಿ ಮಾಲೀಕರಿಗೆ ಮಿನಿಸ್ಟರ್ ಕೊಟ್ಟಿದ್ದ ಡೆಡ್ಲೈನ್ ಅಂತ್ಯ. ಇವತ್ತು ಸಚಿವ ಕೃಷ್ಣ ಬೈರೇಗೌಡರಿಂದ ಶಾಂತಿನಗರ ಕ್ಷೇತ್ರದಲ್ಲಿ ದಂಡ ಪ್ರಕ್ರಿಯೆಗೆ ಚಾಲನೆ, ಕ್ಲೀನ್ ಮಾಡೋದಕ್ಕೆ ತಗಲೋ ವೆಚ್ಚವನ್ನ ಆಸ್ತಿ ತೆರಿಗೆಗೆ ಹಾಕೋದಕ್ಕೆ ಚಿಂತನೆ. ಬೆಳೆ ವಿಮೆಯಲ್ಲಿ 30 ಕೋಟಿಗೂ ಹೆಚ್ಚು ವಂಚನೆ ಆರೋಪ, 13 ಆರೋಪಿಗಳು ಜಾಮೀನು ಪಡೆದು ಬಿಂದಾಸ್. ಹಣ ಜಮಾ ಮಾಡಿಸಿಕೊಂಡವರಿಗೆ ಶಾಕ್, ರೈತರಿಗೆ ನೋಟಿಸ್ ನೀಡಿ ವಿಚಾರಣೆ ಆರಂಭಿಸಿರುವ ಸಿಐಡಿ. ವಿಜಯಪುರ ಜಿಲ್ಲೆ ಹೂವಿನ ಹಿಪ್ಪರಗಿಯಲ್ಲಿ ಕಳ್ಳರ ಹಾವಳಿ, ಅಂಗಡಿ ಶಟರ್ ಮುರಿದು ಕಳ್ಳತನ ಮಾಡಿದ ಮುಸುಕುದಾರಿ ಗ್ಯಾಂಗ್, ಸಿಸಿಟಿವಿ ಕ್ಯಾಮೆರಾದಲ್ಲಿ ಕಳ್ಳರ ಕೈಚಳಕ ಸೆರೆ. 3 ರಾಷ್ಟ್ರಗಳ ಪ್ರವಾಸ ಕೈಗೊಂಡ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಆಗಸ್ಟ್ 29ರಂದು ಅಮೆರಿಕದ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಭಾಗಿ. ನ್ಯೂಯಾರ್ಕ್ ಮೇಯರ್ ಜೊಹರಾನ್ ಮಮ್ದಾನಿ ಕಾರ್ಯಕ್ರಮಕ್ಕೆ ವಿರೋಧ. ರಷ್ಯಾದ ಅಮುರ್ ಪ್ರದೇಶದಲ್ಲಿ ಗ್ಯಾಸ್ ಕೆಮಿಕಲ್ ಕಾಂಪ್ಲೆಕ್ಸ್ನಲ್ಲಿ ಸ್ಫೋಟ, ದುರಂತದಲ್ಲಿ 6 ಚೀನಾ ಪ್ರಜೆಗಳು ಸೇರಿ 7 ಜನರ ದುರ್ಮರಣ, 36 ಗಂಭೀರ ಗಾಯ, 150ಕ್ಕೂ ಹೆಚ್ಚು ಮಂದಿಗೆ ಸಣ್ಣ ಪುಟ್ಟ ಗಾಯ, ಆಸ್ಪತ್ರೆಗೆ ದಾಖಲು. ಟೆಸ್ಟ್ ಬೌಲಿಂಗ್ ರ್ಯಾಂಕಿಂಗ್ನಲ್ಲಿ ನಂಬರ್ 1 ಸ್ಥಾನವನ್ನು ಕಳೆದುಕೊಂಡ ಬೂಮ್ರಾ, ನಂಬರ್ 1 ರ್ಯಾಂಕಿಂಗ್ಗೆ ಗೇರಿದ ಆಸ್ಟ್ರೇಲಿಯಾದ ವೇಗಿ ಮಿಚೆಲ್ ಸ್ಟಾರ್ಕ್. ಈ ಹಿನ್ನೆಲೆ ರ್ಯಾಂಕಿಂಗ್ನಲ್ಲಿ 2ನೇ ಸ್ಥಾನಕ್ಕೆ ಕುಸಿದ ಜಸ್ಪ್ರೀತ್. WBBL ಆಡಲು ಅರ್ಹತೆ ಪಡೆದ ಸಂಜಯ್ ಬಂಗಾರ್ ಪುತ್ರಿ ಅನಯಾ. 2027ರ ಮಾರ್ಚ್ನಿಂದ ಆರಂಭವಾಗಲಿರುವ ಮಹಿಳಾ ಬಿಗ್ ಬ್ಯಾಶ್ ಲೀಗ್ ಫ್ರಾಂಚೈಸಿಗಳ ಗಮನ ಸೆಳೆಯೋದಕ್ಕೆ ಅನಯಾ ಭರ್ಜರಿ ಸಿದ್ಧತೆ. ಯಶ್ ನಟನೆಯ ಟಾಕ್ಸಿಕ್ಗೆ ಭರ್ಜರಿ ರೆಸ್ಪಾನ್ಸ್, ಗೀತು ಮೋಹನ್ ದಾಸ್ ಸಿನಿಮಾ ಒಂದೇ ದಿನ ಬಾಚಿಕೊಳ್ತು 140 ಕೋಟಿ. ಫಸ್ಟ್ ಡೇ ಬಾಕ್ಸ್ ಆಫೀಸ್ನಲ್ಲಿ 100ರ ಗಡಿ ದಾಟಿದ ಮೊದಲ ಸ್ಟಾರ್ ಯಶ್.
ನಿನ್ನೆಯಷ್ಟೇ ರಿಲೀಸ್ ಆದ ಟಾಕ್ಸಿಕ್ಗೂ ತಟ್ಟಿದ ಪೈರಸಿ ಕಾಟ. ಪೂರ್ತಿ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್. ಪೈರಸಿ ಮಾಡೋರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾದ ಚಿತ್ರತಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.